ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2020 ಜನವರಿ ತಿಂಗಳ 20ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ನೀರಿನ ನದಿಗಳಿಂದ ಅವನು ನೀರಿನ ನದಿಗಳ ಬಳಿ ನೆಟ್ಟ ಮರದಂತಿರುವನು. ಅದು ಅದರ ಸಮಯದಲ್ಲಿ ಅದರ ಫಲವನ್ನು ನೀಡುತ್ತದೆ, ಅದರ ಎಲೆಯು ಒಣಗುವುದಿಲ್ಲ ಮತ್ತು ಅವನು ಏನು ಮಾಡಿದರೂ ಅದು ಯಶಸ್ವಿಯಾಗುತ್ತದೆ. ಕೀರ್ತನೆಗಳು 1:3. ಫಲಪ್ರದ ಜೀವನದ ರಹಸ್ಯವೇನು? ಪ್ರಮುಖ ರಹಸ್ಯವೆಂದರೆ ನೀರು. ನೀರಿಲ್ಲದೆ ಯಾವ ಗಿಡವೂ ಮರವೂ ಫಲ ಕೊಡುವುದಿಲ್ಲ. ಹೇರಳವಾಗಿ ನೀರು ಇರುವ ಸ್ಥಳಗಳಲ್ಲಿ ಮರಗಳು ಎತ್ತರವಾಗಿ ಬೆಳೆಯುವುದನ್ನು ನಾವು ನೋಡುತ್ತೇವೆ. ನೀರಿಲ್ಲದ ಸ್ಥಳಗಳಲ್ಲಿ ಮರಗಳು ಸಾಯುವುದನ್ನು ಮತ್ತು ನಿರ್ಜೀವವಾಗಿರುವುದನ್ನು ನಾವು ನೋಡುತ್ತೇವೆ. ಹಳ್ಳಿಯ ಜನರನ್ನು ನೋಡಿ, ಅವರು ತಮ್ಮ ಭೂಮಿಯನ್ನು ಗುದ್ದಲಿಯಿಂದ ಕೃಷಿ ಮಾಡುತ್ತಾರೆ ಮತ್ತು ಗೋಡಂಬಿ ಮರಗಳ ಬೀಜಗಳನ್ನು ನೆಡುತ್ತಾರೆ. ನಂತರ ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ಆರೈಕೆ ಮಾಡುತ್ತಾರೆ. ಮಳೆಗಾಲದಲ್ಲಿ ಗಿಡಗಳು ಮಳೆಯಲ್ಲಿ ಹುಲುಸಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇದು ಮರವಾಗಿ ಬೆಳೆದ ನಂತರ ಅದರ ಬೇರುಗಳು ನೆಲದ ಆಳವಾದ ನೀರಿನ ಮೂಲಗಳನ್ನು ಹುಡುಕುತ್ತವೆ. 3-4 ವರ್ಷಗಳಲ್ಲಿ ಆ ಮರಗಳಲ್ಲಿ ಸಾಕಷ್ಟು ಹಣ್ಣುಗಳು ಬರುತ್ತವೆ ಮತ್ತು ಆ ಹಣ್ಣುಗಳ ರುಚಿ ತುಂಬ ಸಿಹಿಯಾಗಿರುತ್ತದೆ. ಆ ಬೀಜಗಳನ್ನು ನೆಟ್ಟವರಿಗೆ ಬಹಳ ಸಂತೋಷವನ್ನು ತರುತ್ತದೆ. ಬೇರುಗಳು ಭೂಮಿಯಿಂದ ಸಸ್ಯಕ್ಕೆ ನೀರನ್ನು ಪಡೆಯುವಂತೆಯೇ ನಾವು ಪವಿತ್ರಾತ್ಮನಿಂದ ನಮ್ಮ ಜೀವನದಲ್ಲಿ ಜೀವಂತ ನೀರನ್ನು ಪಡೆಯಬೇಕು. ನಮ್ಮ ಹೃದಯಗಳು ಆ ವಸಂತದೊಂದಿಗೆ ನಿರಂತರ ಸಂಪರ್ಕದಲ್ಲಿರುತ್ತವೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಹೆಚ್ಚು ಸಮೃದ್ಧರಾಗುತ್ತೇವೆ. ಆದುದರಿಂದಲೇ ರಾಜನಾದ ದಾವೀದನು ನಾವು ನೀರಿನ ತೊರೆಗಳ ಬಳಿ ನೆಡಬೇಕು ಎಂದು ಹೇಳುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಒಂದು ನದಿ, ಸತ್ಯವೇದವು ಒಂದು ನದಿ, ಪವಿತ್ರ ಆತ್ಮವು ಒಂದು ನದಿಯಾಗಿದೆ. ಅದಕ್ಕಾಗಿಯೇ ಕೀರ್ತನೆಗಾರನು ಅವುಗಳಲ್ಲಿ ಬಹುವಚನದಲ್ಲಿ ಉಲ್ಲೇಖಿಸುತ್ತಾನೆ ಮತ್ತು ಅವುಗಳನ್ನು ನೀರಿನ ನದಿಗಳು ಎಂದು ಕರೆಯುತ್ತಾನೆ. ಮರದ ಹಣ್ಣುಗಳ ಸಮೃದ್ಧಿಯು ಅದರ ಬೇರುಗಳು ಭೂಮಿಯ ಕೆಳಗಿರುವ ವಸಂತದೊಂದಿಗೆ ಹೊಂದಿರುವ ಸಂಕಲ್ಪವನ್ನು ಅವಲಂಬಿಸಿರುತ್ತದೆ. ಕಟ್ಟಡದ ಹಿರಿಮೆ ಇರುವುದು ಹೊರಗಿನಿಂದ ಕಾಣುವ ಸುಂದರವಾದ ಕಿಟಕಿ ಬಾಗಿಲುಗಳಲ್ಲಿ ಅಲ್ಲ, ಬಂಡೆಯ ಮೇಲೆ ಹಾಕಿರುವ ಅಡಿಪಾಯದಲ್ಲಿ. ದೀಪದ ಹೊಳಪು ಎಷ್ಟು ಆಳದಲ್ಲಿ ಬತ್ತಿ ಸಂಪರ್ಕದಲ್ಲಿದೆ ಮತ್ತು ಎಣ್ಣೆಯಲ್ಲಿ ಮುಳುಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅಂತೆಯೇ ದೇವರ ಮನುಷ್ಯನ ಫಲಪ್ರದ ಜೀವನವು ಕ್ರಿಸ್ತನೊಂದಿಗಿನ ನಿರಂತರ ಸಂಕಲ್ಪವನ್ನು ಅವಲಂಬಿಸಿರುತ್ತದೆ. ದೇವರ ವಾಕ್ಯದೊಂದಿಗೆ ಮತ್ತು ಪವಿತ್ರ ಆತ್ಮನೊಂದಿಗೆ. ಕೆಲವು ಆಳವಾದ ಬೇರುಗಳನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ದೇವರೊಂದಿಗೆ ಆಳವಾದ ಸಂಕಲ್ಪವನ್ನು ಹೊಂದಿಲ್ಲ. ಪರಿಣಾಮವಾಗಿ ಅವು ಬರಗಾಲದ ಸಮಯದಲ್ಲಿ ಸಹಿಸಲಾರವು ಮತ್ತು ಅವರು ವಿಫಲರಾಗುತ್ತಾರೆ. ದೇವರ ಮಕ್ಕಳೇ, ನಿಮ್ಮ ಬೇರುಗಳು ಯಾವಾಗಲೂ ಕ್ರಿಸ್ತನು, ಸತ್ಯವೇದವು ಮತ್ತು ದೇವರ ಆತ್ಮದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರುತ್ತವೆ ಎಂದು ಜಾಗರೂಕರಾಗಿರಿ. ಇದರಿಂದ ನೀವು ಕರ್ತನಿಗೆ ಫಲವನ್ನು ನೀಡಬಹುದು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಅವರು ಇನ್ನು ವೃದ್ಧಾಪ್ಯದಲ್ಲಿ ಫಲವನ್ನು ಕೊಡುತ್ತಾರೆ. ಅವರು ತಾಜಾ ಮತ್ತು ಅಭಿವೃದ್ಧಿ ಹೊಂದುತ್ತಾರೆ. ಕೀರ್ತನೆ 92:14. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.